ವಸುಂಧ್ರಾ, ನಿನ್ಗೇನೆ ಬುದ್ಧಿ ಇಲ್ವಾ? ಧರ್ಮೇಂದ್ರ ಅವ್ರು ಹೇಳಿದ ಮಾತ್ಗೆ ಒಪ್ಕೊಂಬಿಟ್ಟಿಯಲ್ಲ. ಹೌದಕ್ಕ, ಧರ್ಮೇಂದ್ರ ಅವ್ರ ಮಾತನ್ನ ಒಪ್ಕೋತಿದ್ಯಾ? ಇದು ನೀನಾ? ನಂಬಕ್ಕಾಗ್ತಾ ಇಲ್ಲ. ನೀನೇ ಆಗ್ಲೇ ಕೇಳ್ದೆ ಆ ಸಿಂಧುನ ಒಂದೇ ಸಲ ಮುಗಿಸ್ಬಿಡ್ತೀಯಾ ಅಂತ? ನಾನ್ ಹೇಳಿದ್ದು ನೀನ್ ಅವಳನ್ನ ಕೊಲೆ ಮಾಡಬಾರ್ದು ಅಂತ. ನಾನು ಅವಳನ್ನ ಕೊಲೆ ಮಾಡಬಾರ್ದು ಅಂತಾನೆ ಈ ನಿರ್ಧಾರ ಮಾಡಿರೋದು. ವಸು, ಸ್ವಲ್ಪ ಅರ್ಥ ಆಗೋಗ್ ಹೇಳೆ. ಸಿಂಧು ಯಾರಿಗೋಸ್ಕರ ಈ ಮನೆಗ್ ಬಂದ್ಲೋ ಅವಳೆ, ಅಂದ್ರೆ ಆ ಭವಾನಿನೇ ಅವಳನ್ನ ಈ ಮನೆ ಬಿಟ್ಟು ಹೋಗು ಅಂತ ಹೇಳ್ಬೇಕು. ಹಾಗ್ ಮಾಡ್ತೀನಿ. ತುಂಬಾ ನಿಯತ್ತಾಗಿರೋರ್ನ ಸಾಯಿಸೋ ಅವಶ್ಯಕತೆ ಇರಲ್ಲ. ಮನಸ್ಸಿಗೆ ಕೊಡಲಿ ಪೆಟ್ಟು ಬಿದ್ರೆ ಸಾಕು, ಅವರಾಗೆ ಸತ್ ಹೋಗ್ತಾರೆ. ಅಕ್ಕ ಅಕ್ಕ ಅಂತ ಜೀವ ಬಿಡೋ ಸಿಂಧು ಅಕ್ಕನಿಂದಾನೇ ಈ ಮನೆ ಬಿಟ್ಟು ಹೋಗ್ಬೇಕು. ಸೂಪರ್ ಅಕ್ಕ, ನಿನ್ ಥಿಂಕಿಂಗ್ ಲೆವೆಲೇ ಬೇರೆ. ಶತ್ರುಗಳನ್ನ ಸೋಲ್ಸೋದಕ್ಕೆ ಬಲ ಬೇಕಾಗಿಲ್ಲ. ಆಟನ ಯಾವಾಗ ನಿಲ್ಲಿಸ್ಬೇಕು ಅನ್ನೋದು ಎದುರಾಳಿಗೆ ಗೊತ್ತಿದ್ರೆ ಸಾಕು. ಅತ್ತೆಗೂ ಡ್ಯಾಡ್ಗೂ ಜಗಳ ಆಗ್ತಿದ್ರೆ? ಅಮ್ಮ ಕೋಪದಲ್ಲಿದ್ದಾರೆ, ಏನ್ ಹೇಳಕ್ಕೂ ಗೊತ್ತಾಗ್ತಿಲ್ಲ. ಡ್ಯಾಡ್ ನನ್ನಿಂದ ಅನ್ನಿಸ್ಕೊಳ್ಳೋ ಹಾಗಾಯ್ತಲ್ಲ. ಯಾರು ಏನು ಅನ್ನಿಸ್ಕೊಳ್ಳೋ ಆಗಿಲ್ಲ, ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ಅಪ್ಪ ನೀವೇನು ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ನಿಜ. ನಿಮ್ಮಮ್ಮ ನಿಮ್ಮೆಲ್ರನ್ನೂ ಒಳಗಡೆ ಬರಕ್ಕೆ ಹೇಳಿದಾಳೆ. ಎಲ್ಲ ಒಳಗೆ ನಡೀರಿ. ಅಮ್ಮ ನಮ್ಮನ್ನ ಒಳಗ್ ಬರಕ್ ಹೇಳಿದ್ರ? ಏನ್ ಹೇಳ್ತಾ ಇದ್ದೀರಾ ಡ್ಯಾಡ್? ಬೀಗ್ ಹೇಳೋದು ಕರೆಕ್ಟ್. ವಸುಂಧರಾ ಅವ್ರು ಹೇಳಿದ ಮೇಲೆ ಒಳಗೆ ಹೋಗದೆ ಇರೋದು ಚೆನ್ನಾಗಿರಲ್ಲ. ಒಳಗಡೆ ಏನಾಯ್ತು? ಅಲ್ಲ, ಅತ್ತೆ ಇಷ್ಟು ಬೇಗ ನಮ್ಮನ್ನ ಒಳಗಡೆ ಕರೆಯೋದಕ್ಕೆ ಹೇಗ್ ಸಾಧ್ಯ? ಯಾಕೆಂದ್ರೆ ನಮ್ ಬೀಗರ ಕೋಪ ಕಮ್ಮಿ ಆಯ್ತು. ಇಲ್ಲ, ನಾನಿದನ್ನ ನಂಬಲ್ಲ. ನಿಜ ಹೇಳಿ ಡ್ಯಾಡ್, ಒಳಗಡೆ ಏನಾಯ್ತು? ಏನೂ ಆಗಿಲ್ಲಮ್ಮ. ಮತ್ತೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅದಕ್ಕೆ ಸಮಯ ಅಲ್ಲ. ಇನ್ನೊಂದು ನಿಜ ಏನ್ ಗೊತ್ತಾ, ಬೇಗ ಕೋಪ ಮಾಡ್ಕೊಳ್ಳೋರು ಅವ್ರ ಮನಸ್ಥಿತಿ ತುಂಬಾ ಮೃದು, ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ವಸುಂಧರಾ ಅವರು ಜಾಸ್ತಿ ಈ ಸಮಾಜದಲ್ಲಿ ಬೆರೆತೋರು. ನಿನಗೆ ಗೊತ್ತಲ್ಲಮ್ಮ, ವಸುಂಧರಾ ಅವ್ರಿಗೆ ಶಿಸ್ತು ಜಾಸ್ತಿ. ಶೀಸ್ ಅ ವರ್ಕೋಹಾಲಿಕ್. ಸ್ಟೇಟಸ್ ನೋಡ್ಕೊಂಡು ಸಂಬಂಧ ಬೆಳೆಸ್ಕೊಂಡ್ಬಿಡ್ತಾರೆ. ನಾವು ಈ ಊಹಾಪೋಹ ಮಾಡಿಕೊಂಡು ವಸುಂಧರಾ ಅವ್ರು ಹೀಗೆ ಹಾಗೆ ಅನ್ಕೊಂಡ್ಬಿಡ್ತೀವಿ. ಆದ್ರೆ ವಸುಂಧರಾ ಅವ್ರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡವರು ಯಾರು ಹೀಗೆ ಮಾತಾಡಲ್ಲ. ಏನಮ್ಮ ಎಲ್ಲ ಹಾಗೆ ನೋಡ್ತಿದ್ದೀರಾ? ಬನ್ನಿ ಒಳಗೆ. ಡ್ಯಾಡ್, ತುಂಬಾ ಭಯ ಆಗ್ತಿದೆ. ಭಯ ಯಾಕಮ್ಮ? ಅವ್ರಾಗಿರೋದನ್ನೆಲ್ಲ ಮನ್ಸಲ್ಲಿಟ್ಕೊಂಡು ನಿಮ್ಗೆ, ಅಕ್ಕಂಗೆ, ಮಗುಗೆ ಏನಾದ್ರೂ ಅವಮಾನ ಮಾಡಿದ್ರೆ ತಡ್ಕೊಳ್ಳೋ ಶಕ್ತಿ ನನಗಂತೂ ಇಲ್ಲ. ಒಂದು ಮಾತು ಹೇಳಲ್ಲ ಪುಟ್ಟ, ಸಂಸಾರ ಅಂದಮೇಲೆ ಗಲಾಟೆಗಳು ಇದ್ದಿದ್ದೆ. ನಾವು ಅವ್ರಿಗೆ ಸುಳ್ಳು ಹೇಳಿದ್ವಿ, ಮೇಲಾಗಿ ಮೋಸ ಮಾಡಿದ್ವಿ. ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ? ಈಗ ಆ ವಿಷಯ ತಲೆಗೆ ಹೋಗಿದೆ ಅಷ್ಟೇ. ಆ ವಿಷಯ ಅವ್ರ ಮನಸ್ಸಿಗೆ ಹೋಗಿ ಅದನ್ನು ಅರ್ಥ ಮಾಡ್ಕೊಳ್ಳೋ ತನಕ ನಾವು ಅವ್ರ ಟೈಮ್ ಕೊಡ್ಬೇಕಮ್ಮ.
ನಿಮ್ಮತ್ತೆ ಕೋಪದಲ್ಲಿ ಏನೇ ಅಂದ್ರೂ ಸಹಿಸ್ಕೋಬೇಕು. ನನ್ನ ಮಕ್ಕಳು ಬಹಳ ಜಾಣ್ರಮ್ಮ. ಇದೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕಾ?